ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ KSL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಬ್ಜೆಕ್ಟ್ಗಳಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಅಥವಾ ಸಂವಿಧಾನಿಕ ಕಾನೂನು ಭಾಗ 1ಕ್ಕೆ ಸಂಬಂಧಪಟ್ಟಂತೆ ನಾವು ಯೂನಿಟ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ಸನ್ನು ನೋಡ್ಕೊಂಡು ಹೋಗೋಣ. ಇಂದಿನ ತರಗತಿಯಲ್ಲಿ ನಾನು ಸಂವಿಧಾನ ಅಂದರೆ ಏನು, ಸಂವಿಧಾನದ ಸ್ವರೂಪ, ಸಂವಿಧಾನದ ಪ್ರಕಾರಗಳು ಅಥವಾ ಸಂವಿಧಾನದ ಅರ್ಥ, ಸಂವಿಧಾನದ ವ್ಯಾಖ್ಯಾನಗಳು, ಸಂವಿಧಾನದ ಪರಿಭಾಷೆಗಳನ್ನು ತಿಳಿಸ್ಕೊಡ್ತೀನಿ. ನೋಡಿ ಗಮನಿಸಿ. ಆತ್ಮೀಯ ಸ್ನೇಹಿತರೆ, ನಾನು ಕೊಟ್ಟಿರುವಂಥ ಸ್ಲೈಡು ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸ್ತೇನೆ. ದ ನೇಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಸ್ವರೂಪ, ಅದರಲ್ಲಿ ಸಂವಿಧಾನದ ಅರ್ಥವನ್ನು ತಿಳಿಸ್ಕೊಡ್ತೀನಿ. ಸಂವಿಧಾನದ ಸ್ವರೂಪ ಮತ್ತು ರಾಜಕೀಯ ಚಿಂತಕರ ಅಭಿಪ್ರಾಯಗಳನ್ನು ನೋಡ್ಬೋದಾಗಿದೆ. ಗೆಟಲ್ ರವರ ಅಭಿಪ್ರಾಯ ಇಂಪಾರ್ಟೆಂಟ್ ಆಗಿ, ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಸಂವಿಧಾನದ ಪ್ರಕಾರಗಳಲ್ಲಿ 3 ವಿಧಗಳನ್ನು ನೋಡ್ಬೋದಾಗಿದೆ ಅಥವಾ 3 ಬಗೆಗಳ ಪ್ರಕಾರಗಳನ್ನು ನೋಡ್ಬೋದಾಗಿದೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಲಿಖಿತ ಮತ್ತು ಅಲಿಖಿತ ಸಂವಿಧಾನ. ಸೆಕೆಂಡ್ ಒನ್ ನಮ್ಯ ಮತ್ತು ಕಠಿಣ ಸಂವಿಧಾನ. ಅಲ್ಲಿ ನೀವು ಬರ್ಕೊಳ್ಳಿ, ನೋಟ್ಸ್ ಮಾಡ್ತಿದ್ರೆ ಸ್ಟೂಡೆಂಟ್ಸ್ಗಳು, ಅಲ್ಲಿ ನಮ್ಮ ಅಲ್ಲ, ಅದು ನಮ್ಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಥರ್ಡ್ ಒನ್ ನೋಡಿ, ಐತಿಹಾಸಿಕ ಮತ್ತು ತಾತ್ವಿಕ ಸಂವಿಧಾನ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿಮಗೆ ಅರ್ಥ ಆಗಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅನ್ನೋದು ಒಂದು ದೊಡ್ಡ ಸಂವಿಧಾನ. ಗೊತ್ತಿದೆ ನಿಮಗೆ, ನಾನು ಸೈಲೆಂಟ್ ಫ್ಯೂಚರ್ಸಲ್ಲಿ ಯಾವ ರೀತಿ ಸೈಲೆಂಟ್ ಫ್ಯೂಚರ್ಸ್ ಇದೆ ಅಂತ ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ಸಂವಿಧಾನದ ಅರ್ಥ, ಸ್ವರೂಪ, ಅಭಿಪ್ರಾಯಗಳು ಮತ್ತು ಪ್ರಕಾರಗಳನ್ನು ತಿಳಿಸ್ಕೊಡ್ತೀನಿ. ನೋಡಿ, ಸಂವಿಧಾನದ ಅರ್ಥವನ್ನು ನೋಡೋದಾದರೆ, ಸಂವಿಧಾನ ಎಂಬ ಕನ್ನಡ ಪದವು ಕಾನ್ಸ್ಟಿಟ್ಯೂಷನ್ಸ್ ಎಂಬ ಇಂಗ್ಲಿಷ್ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು, ನಿಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಎಂದಾಗ್ತದೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಸಂವಿಧಾನ ಎಂಬ ಪದವು ಇಂಗ್ಲಿಷ್ ಪದವಾದಂತಹ ಕಾನ್ಸ್ಟಿಟ್ಯೂಷನ್ಸ್ ಎಂಬ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು, ನಿಯೋಜಿಸು ಅಥವಾ ವಿಧಿವತ್ತಾಗಿ ಸ್ಥಾಪಿಸು ಅಂತ ಹೇಳ್ಬಿಟ್ಟು ಈ ಸಂಬಂಧಪಟ್ಟಂತೆ ಸಂವಿಧಾನದ ಸ್ವರೂಪ ಮತ್ತು ರಾಜಕೀಯ ಚಿಂತಕರ ಅಭಿಪ್ರಾಯಗಳು ಅಥವಾ ವ್ಯಾಖ್ಯಾನಗಳು ಅಥವಾ ಪರಿಭಾಷೆಗಳನ್ನು ನೋಡೋದಾದರೆ, ಸಂವಿಧಾನ ಅಂದರೆ ಒಂದು ಕಡೆ ಮೆಕವೇರ್ ಅವರು ಹೇಳ್ತಾರೆ, ಸಂವಿಧಾನವೆಂದರೆ ರಾಜ್ಯವನ್ನು ಆಳುವ ಕಾನೂನೇ ಸಂವಿಧಾನವಂತ ಮೆಕವೇರ್ ಹೇಳಿದರೆ. ಅದೇ ರೀತಿಯಾಗಿ ಲಾರ್ಡ್ ಬ್ರೌಸ್ ಅವರು ಹೇಳ್ತಾರೆ, ಸಂವಿಧಾನವೆಂಬುದು ಸರ್ಕಾರದ ಅಧಿಕಾರಗಳನ್ನು, ಪ್ರಜೆಗಳ ಹಕ್ಕುಗಳನ್ನು ಸಮನ್ವಯ ಮಾಡುವ ತತ್ವಗಳು ಸಂವಿಧಾನ ಎಂದಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತಾಡ್ತಿರುವಂಥ ಭಾಷಾ ಶೈಲಿ, ಪದಗಳು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಲಾರ್ಡ್ ಬ್ರೌಸ್ ಅವರು ಹೇಳ್ತಾರೆ, ಸಂವಿಧಾನವೆಂದರೆ ಸರ್ಕಾರದಲ್ಲಿರುವಂಥ ಅಧಿಕಾರಗಳನ್ನು, ಪ್ರಜೆಗಳ ಹಕ್ಕುಗಳನ್ನು ಸಮನ್ವಯ ಮಾಡುವ ತತ್ವಗಳೇ ಸಂವಿಧಾನ ಅಂತ ಹೇಳ್ಬಿಟ್ಟು ಲಾರ್ಡ್ ಬ್ರೌಸ್ ರವರು ಹೇಳ್ತಾರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಇನ್ನು ಗೆಟಲ್ ರವ್ರ ಪ್ರಕಾರ ಸಂವಿಧಾನ ಅಂದರೆ ಏನಂತ ನೋಡೋದಾದರೆ, ಅವರು ಹೇಳ್ತಾರೆ, ಗೆಟಲ್ ರವರು ರಾಜ್ಯದ ಸ್ವರೂಪವನ್ನು ನಿರ್ಧರಿಸುವಂತಹ ಮೂಲ ತತ್ವಗಳನ್ನೇ ಸಂವಿಧಾನ ಎಂದಿದ್ದಾರೆ. ಗೆಟಲ್ ರವರು ಮುಂದುವರೆದು ಗಮನಿಸಿ, ಗೆಟಲ್ ರವರು ರೀಡಿಂಗ್ಸ್ ಇನ್ ಅ ಪೊಲಿಟಿಕಲ್ ಸೈನ್ಸ್, ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಇವನ್ನೆಲ್ಲ ನೀವು ಹೈಲೈಟ್ಸ್ ಮಾಡಬೇಕಾಗ್ತದೆ. ಗೆಟಲ್ ರವರು ರೀಡಿಂಗ್ಸ್ ಇನ್ ಅ ಪೊಲಿಟಿಕಲ್ ಸೈನ್ಸ್ ಗ್ರಂಥದಲ್ಲಿ ವ್ಯಕ್ತಪಡಿಸಿರುವ ಸಂವಿಧಾನದ ಸ್ವರೂಪ ಈ ಕೆಳಕಂಡಂತಿದೆ. ರಾಜ್ಯ ಸರ್ಕಾರದ ರೀತಿಯನ್ನು ನಿರ್ಧರಿಸುವಂತಹ ಮೂಲ ತತ್ವಗಳೇ ಸಂವಿಧಾನವಾಗಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಸರ್ಕಾರದ ರೀತಿಯನ್ನು ನಿರ್ಧರಿಸುವಂತಹ ಮೂಲ ತತ್ವಗಳೇ ಸಂವಿಧಾನವಾಗಿರ್ತದೆ. ಅದು ಈ ಕೆಳಕಂಡ 3 ವಿಷಯಗಳನ್ನು ನಿರ್ಧರಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸರ್ಕಾರದ ರಚನಾ ಕ್ರಮ. ಸೆಕೆಂಡ್ ಒನ್ನು ಸರ್ಕಾರದ ವಿವಿಧ ಅಂಗಗಳು, ಅದರಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಅಧಿಕಾರ ವ್ಯಾಪ್ತಿಯನ್ನು ನೋಡಬಹುದಾಗಿದೆ. ಅದನ್ನು ಹೊರತುಪಡಿಸಿದರೆ ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ಗೆಟಲ್ ರವರು ಸಂವಿಧಾನದ ಸ್ವರೂಪವಾಗಿ ವಿಂಗಡಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಹೇಳೋಕೆ ಹೋಗೋದಿಲ್ಲ, ನೀವು ಸಣ್ಣ ಹುಡುಗರೆಲ್ಲ ಈಗಾಗಲೇ ಡಿಗ್ರಿ ಮಾಡ್ಕೊಂಡು ಬಂದಿದ್ದೀರಾ, ಕಾನ್ಸೆಪ್ಟ್ಗಳು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದುವರೆದು ನೋಡೋದಾದರೆ, ಸಂವಿಧಾನವು ರಾಜ್ಯವನ್ನು ನಿರ್ಮಿಸುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂವಿಧಾನ ಇದೆಯಲ್ಲ, ಅದು ರಾಜ್ಯವನ್ನು ನಿರ್ಮಿಸುವುದಿಲ್ಲ, ಆದರೆ ಅದು ಅಸ್ತಿತ್ವದ ನಂತರ ರಾಜ್ಯದ ಸರ್ಕಾರ ರೀತಿ ನೀತಿಯನ್ನು ವ್ಯಕ್ತಪಡಿಸ್ತದೆ ಮತ್ತು ನಿರ್ಧರಿಸ್ತದೆ ಅಂತ ಹೇಳಿಬಿಟ್ಟು ಯಾವುದೇ ಸಂವಿಧಾನವು ರಾಜ್ಯವನ್ನು ನಿರ್ಮಿಸುವುದಿಲ್ಲ, ಆದರೆ ಒಂದು ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರ ಅಥವಾ ತದನಂತರ ರಾಜ್ಯ ಸರ್ಕಾರದ ರೀತಿ ನೀತಿಯನ್ನು ವ್ಯಕ್ತಪಡಿಸ್ತದೆ ಮತ್ತು ನಿರ್ಧರಿಸ್ತದೆ ಅಂತ ಹೇಳಿಬಿಟ್ಟು ಮುಂದುವರೆದು ನೋಡಿ. ಕೆಲವೊಮ್ಮೆ ರಾಜ್ಯ ಸರ್ಕಾರದ ನೀತಿಯನ್ನು ಸಂವಿಧಾನದ ಒಂದು ದಸ್ತಾವೇಜು, ಸಿಂಗಲ್ ಡಾಕ್ಯುಮೆಂಟ್ಸ್, ಸೀರೀಸ್ ಆಫ್ ಡಾಕ್ಯುಮೆಂಟ್ಸ್ ಎಂದು ವ್ಯಕ್ತಪಡಿಸಲಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಕೆಲವೊಮ್ಮೆ ರಾಜ್ಯ ಸರ್ಕಾರದ ನೀತಿಯನ್ನು ಸಂವಿಧಾನದ ಒಂದು ದಸ್ತಾವೇಜು ಎಂದು ವ್ಯಕ್ತಪಡಿಸಲಾಗಿರ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ,
ಸಂವಿಧಾನದ ಕಾನೂನು ಸರ್ಕಾರದ ಕಾನೂನುಗಳಾಗಿರ್ತವೆ ಹೊರತು ನಿರ್ದಿಷ್ಟ ಮನುಷ್ಯರ ಕಾನೂನಲ್ಲ. ಏನು ಸಂವಿಧಾನದಲ್ಲಿರುವಂಥ ಕಾನೂನುಗಳು ಸರ್ಕಾರದ ಕಾನೂನುಗಳಾಗಿರ್ತವೆ ಹೊರತು ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಮನುಷ್ಯ ಅಥವಾ ಮಾನವನಿಗೆ ಸಂಬಂಧಪಟ್ಟಂಥ ಕಾನೂನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದುವರೆದು ನೋಡೋದಾದರೆ ಸಂವಿಧಾನದ ಪ್ರಕಾರಗಳು. ಸಂವಿಧಾನದ ಪ್ರಕಾರಗಳು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸ್ ಇದು. ಸಂವಿಧಾನದ ಪ್ರಕಾರಗಳನ್ನು ಅಥವಾ ವಿಧಗಳನ್ನು ಅಥವಾ ಬಗೆಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದನ್ನ ನೋಡಿ ನೀವೆಲ್ಲರೂ ಗಮನಿಸಿ. ಗೆಟಲ್ ರವರ ಪ್ರಕಾರ ಸಂವಿಧಾನದ ಸ್ವರೂಪವನ್ನು 3 ರೀತಿಯ ಸಂವಿಧಾನದ ಪ್ರಕಾರಗಳಲ್ಲಿ ವಿವರಿಸುತ್ತಾರೆ. ಅವುಗಳೆಂದರೆ ಗೆಟಲ್ ರವರು ಸ್ವರೂಪವನ್ನು ಮತ್ತು ಸಂವಿಧಾನದ ವಿಧಗಳನ್ನು ಅಥವಾ ಬಗೆಗಳನ್ನು ಅಥವಾ ಪ್ರಕಾರಗಳನ್ನು 3 ರೀತಿಯಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ರಿಟನ್ ಅಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಸ್. ಮೊದಲನೇದು ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ಪ್ರಕಾರಗಳಲ್ಲಿ ಇವುಗಳು ಸ್ವರೂಪ ಅಸ್ತಿತ್ವದ ಆಧಾರದ ಮೇಲೆ ವಿಂಗಡಣೆಯಾಗಿದೆ. ಲಿಖಿತ ಸಂವಿಧಾನ ಸರ್ಕಾರದ ಮೂಲಭೂತ ತತ್ವಗಳು ಮತ್ತು ಸಂಬಂಧಗಳ ಲಿಖಿತ ದಸ್ತಾವೇಜ ರೀತಿಯಲ್ಲಿದ್ದು ನಿರ್ದಿಷ್ಟವಾಗಿ ತಿಳಿಸಲಾಗಿರುತ್ತದೆ. ಉದಾಹರಣೆ ಭಾರತ, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ. ಇಲ್ಲಿರುವಂಥ ಸಂವಿಧಾನಗಳು ಲಿಖಿತ ಸಂವಿಧಾನದ ಸರ್ಕಾರಗಳಾಗಿದ್ದು ಮೂಲಭೂತ ತತ್ವಗಳು ಮತ್ತು ಸಂಬಂಧಗಳನ್ನು ಲಿಖಿತ ದಸ್ತಾವೇಜ ರೀತಿಯಲ್ಲಿ ನಿರ್ದಿಷ್ಟವಾಗಿ ತಿಳಿಸಲಾಗಿರುತ್ತದೆ. ನಿಮಗೆಲ್ಲರಿಗೂ ಅರ್ಥ ಆಗಬೇಕು, ನಮ್ಮ ಸಂವಿಧಾನ ಲಿಖಿತದಲ್ಲಿದೆ. ಅದೇ ರೀತಿಯಾಗಿ ನಮ್ಮ ದೇಶದಿರ್ಬೋದು, ಅಮೆರಿಕ ದೇಶದಿರ್ಬೋದು, ಕೆನಡಾ ದೇಶದಿರ್ಬೋದು, ಆಸ್ಟ್ರೇಲಿಯಾದಲ್ಲಿರುವಂಥ ದೇಶಗಳಲ್ಲಿರುವಂತಹ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಲಿಖಿತ ಸಂವಿಧಾನ ನೋಡೋದಾದರೆ ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ಅದರ ಮೂಲಭೂತ ತತ್ವಗಳನ್ನು ಯಾವುದೇ ದಸ್ತಾವೇಜಿನಲ್ಲಿರುವುದಿಲ್ಲ. ಸರ್ಕಾರದಲ್ಲಿರುವಂತಹ ಯಾವುದೇ ವ್ಯವಸ್ಥೆ ಇರಬಹುದು ಅಥವಾ ಮೂಲಭೂತ ತತ್ವಗಳು ಯಾವುದೇ ರೀತಿಯಲ್ಲಿ ನಮ್ಮ ದೇಶಗಳಲ್ಲಿರುವ ರೀತಿಯಾಗಿ ಯಾವುದೇ ಒಂದು ಲಿಖಿತ ದಸ್ತಾವೇಜಿನ ಇರುವುದಿಲ್ಲ. ಅದು ರೂಢಿ, ಸಂಪ್ರದಾಯ, ನ್ಯಾಯಿಕ ತೀರ್ಪುಗಳು ಮತ್ತು ಜಾರಿಗೊಂಡ ಕಾನೂನುಗಳ ಮೂಲಕ ಅಸ್ತಿತ್ವದಲ್ಲಿರುತ್ತದೆ. ಉದಾಹರಣೆಗೆ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ಸಂವಿಧಾನ ನೋಡಿ. ಲಿಖಿತ ಸಂವಿಧಾನಕ್ಕೆ ನಾವು ಭಾರತ, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾನ ಉದಾಹರಣೆ ಕೊಟ್ವಿ. ಅಲಿಖಿತ ಸಂವಿಧಾನಕ್ಕೆ ಬ್ರಿಟನ್ ಅಥವಾ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ಸಂವಿಧಾನವನ್ನು ನಾವು ಉದಾಹರಣೆ ಕೊಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಯಾಕೆಂದರೆ ಅಲ್ಲಿರುವಂಥ ಸಂವಿಧಾನ ಅದು ರೂಢಿಯನ್ನು ಆಧರಿಸಿದೆ. ರೂಢಿ ಮೀನ್ಸ್ ಪದ್ಧತಿ ಅಂತ ಕರಿತೀವಿ, ಅಥವಾ ಆಚರಣೆಯಲ್ಲಿ ಬಂದಿರುವುದನ್ನು ನಾವು ಅನುಸರಿಸಿಕೊಂಡು ಸಂವಿಧಾನವನ್ನು ಮಾಡಿರ್ತೇವೆ. ಸಂಪ್ರದಾಯಗಳಿರ್ಬೋದು, ಅಲ್ಲಿನ ನ್ಯಾಯಿಕ ತೀರ್ಪುಗಳಿರ್ಬೋದು ಮತ್ತು ಜಾರಿಗೊಂಡಂತಹ ಕಾನೂನುಗಳನ್ನು ಅನುಸರಿಸಿ ಅಲ್ಲಿರುವ ಒಂದು ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ. ಅದೇ ಇಂಗ್ಲೆಂಡ್ ಅಥವಾ ಬ್ರಿಟನ್ ಸಂವಿಧಾನ ಆಗಿರ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದುವರೆದು ಗಮನಿಸಿ. ಎರಡನೇದು ನೋಡೋದಾದರೆ ನಮ್ಯ ಮತ್ತು ಕಠಿಣ ಸಂವಿಧಾನ, ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇವುಗಳ ಸ್ವರೂಪದ ಅಸ್ತಿತ್ವವನ್ನು ಅವು ಬದಲಾವಣೆಯಾಗುವ ಮತ್ತು ತಿದ್ದುಪಡಿಯಾಗುವ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ನಮ್ಮ ಸಂವಿಧಾನದ ತಿದ್ದುಪಡಿ ಬಹಳ ಸುಲಭವಾಗಿ ಮಾಡಬಹುದು. ಉದಾಹರಣೆ ಭಾರತ ಕಠಿಣ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿ ಬಹಳ ಕಷ್ಟಕರ ಅಥವಾ ಸುಲಭ ಸಾಧ್ಯವಲ್ಲ. ಆದರೆ ಅಮೆರಿಕ ಸಂವಿಧಾನ ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಯ ಮತ್ತು ಕಠಿಣ ಸಂವಿಧಾನ ಅಂದರೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ನಮ್ಮ ಭಾರತ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೂ ಬರೋದಿಲ್ಲ. ತಿದ್ದುಪಡಿ ಮಾಡೋದು ಅಷ್ಟು ಕಷ್ಟನೂ ಸಹ ಆಗಿರೋದಿಲ್ಲ. ಆದರೆ ಅಮೆರಿಕ ಸಂವಿಧಾನದಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದೊಂದು ಕೂಡ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಮುಂದೆ ಗಮನಿಸಿ. ಇನ್ನು ಲಾಸ್ಟ್ ಟಾಪಿಕ್ ಬಂದ ಇದರಲ್ಲಿ ನೋಡೋದಾದರೆ ಐತಿಹಾಸಿಕ ಮತ್ತು ತಾತ್ವಿಕ ಸಂವಿಧಾನ, ಹಿಸ್ಟೋರಿಕಲ್ ಅಂಡ್ ಥೆರೋಟಿಕಲ್ ಕಾನ್ಸ್ಟಿಟ್ಯೂಷನ್ಸ್. ಲಾಸ್ಟ್ ಟೈಪ್ ನೀವೇನು ಕಾನ್ಸ್ಟಿಟ್ಯೂಷನಲ್ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಸಂವಿಧಾನದ ಪ್ರಕಾರಗಳನ್ನು ಅಥವಾ ವಿಧಗಳನ್ನು ನೋಡೋದಾದರೆ ಐತಿಹಾಸಿಕ ಮತ್ತು ತಾತ್ವಿಕ ಸಂವಿಧಾನ, ಅದರಲ್ಲಿ ಒಂದು ಸಂವಿಧಾನವು ಬೆಳೆದು ಬಂದ ರೀತಿ ಮತ್ತು ಅದರ ಉಗಮದ ಸ್ವರೂಪದ ಆಧಾರದ ಐತಿಹಾಸಿಕ ಮತ್ತು ತಾತ್ವಿಕವೆಂದು ವಿಂಗಡಿಸಲಾಗಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಂವಿಧಾನವು ಬೆಳೆದು ಬಂದ ರೀತಿ, ಅದು ಯಾವ ರೀತಿಯಾಗಿ ಬೆಳವಣಿಗೆ ಬಂತು ಮತ್ತು ಅದು ಯಾವ ರೀತಿಯಾಗಿ ಉಗಮ ಬಂತು ಸಮಾಜದಲ್ಲಿ ಎಂಬ ಆಧಾರದ ಮೇಲೆ ಐತಿಹಾಸಿಕ ಮತ್ತು ತಾತ್ವಿಕವೆಂದು ವಿಂಗಡಿಸಲಾಗಿದೆ. ಐತಿಹಾಸಿಕ ಸಂವಿಧಾನದಲ್ಲಿ ಸಂವಿಧಾನವು ಇಂದಿನ ಕಾಲದಿಂದ ಬೆಳೆದು ಬಂದ ಇತಿಹಾಸದ ಅನುಭವಗಳ ಆಧಾರದ ಮೇಲೆ ನಿಂತಿರುತ್ತದೆ. ಉದಾಹರಣೆ ಇಂಗ್ಲೆಂಡ್ ಸಂವಿಧಾನ ಇರಬಹುದು. ಒಂದು ತಾತ್ವಿಕ ಸಂವಿಧಾನದಲ್ಲಿ ಒಂದು ತತ್ವ ಅಥವಾ ಸಿದ್ಧಾಂತದ ಆಧಾರದ ಮೇಲೆ ಒಂದು ಘಟನೆಯ ನಂತರ ಅಸ್ತಿತ್ವಕ್ಕೆ ಬಂದ ಸಂವಿಧಾನವಾಗಿರುತ್ತದೆ. ಉದಾಹರಣೆ ಫ್ರಾನ್ಸ್, ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದ ಒಂದು ಫ್ರಾನ್ಸ್ ಸಂವಿಧಾನ. ಅರ್ಥ ಮಾಡ್ಕೊಳ್ಳಿ. ಇಂಗ್ಲೆಂಡ್ ಸಂವಿಧಾನ ಒಂದು
ಐತಿಹಾಸಿಕ ರೂಢಿ ಪದ್ಧತಿ ಸಂಪ್ರದಾಯ ಅಥವಾ ಇತಿಹಾಸದ ಅನುಭವಗಳ ಆಧಾರದ ಮೇಲೆ ಸಂವಿಧಾನ ಅಲ್ಲಿ ಒಂದು ಬೆಳೆದು ಬಂದ ರೀತಿಯಲ್ಲಾದರೆ, ಫ್ರಾನ್ಸಲ್ಲಿ ಇರುವಂಥ ಸಂವಿಧಾನ ಒಂದು ಕ್ರಾಂತಿಯ ಮುಖಾಂತರ ಸಂವಿಧಾನ ಅಸ್ತಿತ್ವಕ್ಕೆ ಬರ್ತದೆ ಆತ್ಮೀಯ ಸ್ನೇಹಿತರೆ. ಇದನ್ನೇ ನಾವು ಐತಿಹಾಸಿಕ ಮತ್ತು ತಾತ್ವಿಕ ಸಂವಿಧಾನ ಅಂತ ಕರಿತೀವಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ತರಗತಿಯಲ್ಲಿ ಸಂವಿಧಾನ ಅಂದರೆ ಏನು, ಸಂವಿಧಾನದ ವ್ಯಾಖ್ಯಾನಗಳು ಅಥವಾ ಪರಿಭಾಷೆಗಳು ಅಥವಾ ರಾಜಕೀಯ ಚಿಂತಕರ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಸಂವಿಧಾನದ ಸ್ವರೂಪ, ಸಂವಿಧಾನದ ಪ್ರಕಾರಗಳು ಅಥವಾ ವಿಧಗಳು ಅಥವಾ ಬಗೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಸರಳ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ, ಸ್ಥಳೀಯ ಭಾಷೆಯಲ್ಲಿ ಎಲ್ಲರೂ ಕೂಡ ಕಾನೂನನ್ನು ಕಲಿಬೇಕು ಎಂಬ ಉದ್ದೇಶದಿಂದ ಎಲ್ಲರಿಗೂ ಮನದಟ್ಟಾಗ ರೀತಿಯಲ್ಲಿ ತಿಳಿಸಿದ್ದೇನೆ ಎಂದು ನನಗೆ ಆತ್ಮವಿಶ್ವಾಸ ಇದೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಲಭ್ಯವಿದ್ದು, ನೀವು ಯಾವುದೇ ಸೆಮಿಸ್ಟರ್ಗೆ ಬೇಕಾದರೂ ಅಡ್ಮಿಷನ್ ತಗೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ. 7353872963 ಅಥವಾ 6361356472 ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾವುದೇ ಎಲ್ಲರಿಗೂ ಸಂಬಂಧಪಟ್ಟಂಗೆ ಏನೇ ಡೌಟ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.